ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಅಂತ, ಸ್ಪರ್ಧಾ ಚೇತನ ಅಕಾಡೆಮಿ ತುಮಕೂರು ವತಿಯಿಂದ. ಸ್ಪರ್ಧಾ ಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಸಂಸ್ಥೆ ತುಮಕೂರು ವಿಶ್ವವಿದ್ಯಾಲಯದ ಮುಂಭಾಗ ವಿನಾಯಕ ಹಾಸ್ಪಿಟಲ್ ರಸ್ತೆ, ಅಶೋಕ್ ನಗರ, ತುಮಕೂರಿನಲ್ಲಿ ಇರುವಂತ ಒಂದು ತುಮಕೂರಿನ ಹೆಮ್ಮೆಯ ಸಂಸ್ಥೆ ಇದಾಗಿದೆ. ನಿಮಗೆ KS, PSI, PDO, SDA, FDA, ಗ್ರೂಪ್ ಸಿ, VAO, PC ಮುಂತಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಒಂದು ಸಂಸ್ಥೆ ಆಗಿದೆ. ಈ ಒಂದು ಸ್ಪರ್ಧಾ ಚೇತನ ಅಕಾಡೆಮಿ ಎನ್ನುವಂತ ಯೂಟ್ಯೂಬ್ ಚಾನೆಲ್ ಇದೆ. ಈ ಯೂಟ್ಯೂಬ್ ಚಾನೆಲ್ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲಾ ವಿಷಯದ ಮೇಲೆ ಒಂದು ಪ್ರತಿದಿನ ಒಂದು ಅದ್ಭುತವಾದ ತರಗತಿಗಳನ್ನು ನಡೆಸಲಾಗುವುದು. ಇವತ್ತಿನ ಒಂದು ವಿಷಯದಲ್ಲಿ ಪ್ರಚಲಿತ ಘಟನೆ ಬಗ್ಗೆ ಒಂದು ತರಗತಿಗಳನ್ನ ನೋಡೋಣ. ಅದು ಯಾವ್ದಂದ್ರೆ, ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಾವುದೇ ಎಕ್ಸಾಮ್ಸ್ ನ 2026ರಲ್ಲಿ ಬರೆಯುವಂತ ಎಕ್ಸಾಮ್ಸ್ ಅಲ್ಲಿ, ಪರೀಕ್ಷೆಗಳಲ್ಲಿ ಒಂದು ಅಂಕವಂತೂ ಖಚಿತವಾಗಿ ಹೇಳಬಹುದು SL ಭೈರಪ್ಪನವರ ಬಗ್ಗೆ. SL ಭೈರಪ್ಪ ಏನಕ್ಕಪ್ಪ ಅಂದ್ರೆ, ಇವರು ರೀಸೆಂಟ್ಲಿ ನಿಧನ ಹೊಂದಿದ್ರು. ಇವ್ರ ಮೇಲೆ ನಿಮಗೆ ಇವರ ಕಾದಂಬರಿಗಳ ಮೇಲೆ ಆಗಿರ್ಲಿ, ಇವರು ಪಡೆದಂತಹ ಅವಾರ್ಡ್ಸ್, ಪ್ರಶಸ್ತಿಗಳು ಯಾವ್ಯಾವ್ದು, ಅವರ ಹಿನ್ನೆಲೆ ಏನು, ಅದರ ಬಗ್ಗೆ ನಿಮಗೆ ಮುಂದಿನ ಎಕ್ಸಾಮ್ಸ್ ಅಲ್ಲಿ, ನಿಮ್ ಮುಂದೆ ಬರುವ PC, PSI, FDA, STA ಎಕ್ಸಾಮ್ಸ್ ಅಲ್ಲಿ ನೀವು ಒಂದು ಅಂಕವನ್ನು ಖಚಿತಪಡಿಸಿಕೊಳ್ಳಬಹುದು. SL ಭೈರಪ್ಪನವರ ಬಗ್ಗೆ ನೀವೇನಾದ್ರೂ ತಿಳಿದುಕೊಂಡ್ರೆ. SL ಭೈರಪ್ಪನವರು ಸುಮಾರು 20ಕ್ಕೂ ಅಧಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರ ಫುಲ್ ನೇಮ್ ಬಂದ್ಬಿಟ್ಟು ಸಂತೆಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ. ಸಂತೆಶಿವರ ಲಿಂಗಣ್ಣಯ್ಯ ಭೈರಪ್ಪ. ಸಂತೆಶಿವರ ಲಿಂಗಣ್ಣಯ್ಯ ಭೈರಪ್ಪ ಇವರು ಜನಿಸಿದ್ದು 1831 ಆಗಸ್ಟ್ 20ರಂದು. 1931 ಆಗಸ್ಟ್ 20ರಂದು. ಇವರು ಮೂಲತಃ ಹಾಸನ ಜಿಲ್ಲೆಯವರು. SL ಭೈರಪ್ಪನವರು ಮೂಲತಃ ಹಾಸನ ಜಿಲ್ಲೆಯವರು. ಇವರ ಪ್ರಸಿದ್ಧ ಕಾದಂಬರಿಗಳ ಮೇಲೆ ನಿಮ್ಮ ಪರೀಕ್ಷೆಗಳಲ್ಲಿ ಸುಮಾರಷ್ಟು ಕ್ವಶನ್ ಹಿಂದೆ ನಡೆದಂತ ಎಕ್ಸಾಮ್ಸ್ ಅಲ್ಲಿ, ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಕೂಡ ಕೇಳಬಹುದು. ಅದರಲ್ಲಿ ಇವರ ಕಾದಂಬರಿಗಳು ಸುಮಾರು 20ಕ್ಕೂ ಅಧಿಕ ಇದಾವೆ. ಆದರೆ ಅದನ್ನ ನೆನಪಿಟ್ಟುಕೊಳ್ಳುವ ಒಂದು ವಿಧಾನ ಯಾವುದಂದ್ರೆ, ಇವರ ಹೆಸರಿನಲ್ಲೇ ಸಾಕಷ್ಟು ಕಾದಂಬರಿಗಳು ಬರ್ತವೆ. ಇವರ ಊರು ಹಾಸನ. ಅವರ ಊರಿನಲ್ಲಿ ಕೂಡ ಹಾಸನ ಅಂತ ಇದೆ. ಆ ಹೆಸರಿನಲ್ಲಿ ಕೂಡ ಅವರ ಕಾದಂಬರಿಗಳು ಇದಾವೆ. ಯಾವ ರೀತಿ ಅಂತ ನೋಡೋದಾದ್ರೆ, ಸ ಅಂತ ತಗೊಂಡ್ರೆ ಸಾರ್ಥ, ಸ ಅಂತ ತಗೊಂಡ್ರೆ ಅವರ ಒಂದು ಕಾದಂಬರಿ ಸಾರ್ಥ. ತ ಅಂತ ತಗೊಂಡ್ರೆ ತಬ್ಬಲಿಯು ನೀನಾದೆ ಮಗನೆ, ತಬ್ಬಲಿಯು ನೀನಾದೆ ಮಗನೆ, ತಬ್ಬಲಿಯು ನೀನಾದೆ ಮಗನೆ. ಇನ್ನ ಒಂದು ತಾಯಿಂದ ತಂತು, ತಾಯಿಂದ ತಂತು, ತಬ್ಬಲಿಯು ನೀನಾದೆ ಮಗನೆ. ನೆಕ್ಸ್ಟ್ ವಾಯಿಂದ ವಂಶವೃಕ್ಷ, ವಾಯಿಂದ ವಂಶವೃಕ್ಷ, ವಂಶವೃಕ್ಷ ಇವರ ಪ್ರಸಿದ್ಧ ಕಾದಂಬರಿ. ಗಾಯಿಂದ ಗತವೈಭವ, ಗತವೈಭವ, ಗತವೈಭವ. ಇನ್ನ ಒಂದು ಗಾಯಿಂದ ಗ್ರಹಣ, ಗ್ರಹಣ. ಗೃಹಭಂಗ, ಗೃಹಭಂಗ, ಗೃಹಭಂಗ. ಗ ಅಂತ ತಗೊಂಡ್ರೆ 3 ಕಾದಂಬರಿಗಳು, ಗತವೈಭವ, ಗ್ರಹಣ, ಗೃಹಭಂಗ ಅಂತ. ನೆಕ್ಸ್ಟ್ ಯಾ ಅಂತ ಬಂದ್ರೆ ಅವರ ಪ್ರಸಿದ್ಧ ಕಾದಂಬರಿ ಯಾನ, ಯಾ ಅಂತ ಬಂದ್ರೆ ಯಾನ. ನೆಕ್ಸ್ಟ್ ಭೈರಪ್ಪ. ಬ ಅಂತ ಬಂದ್ರೆ ಬಿತ್ತಿ, ಬಿತ್ತಿ ಅವರ ಪ್ರಸಿದ್ಧ ಕಾದಂಬರಿ. ಪ ಅಂತ ಬಂದ್ರೆ ಪರ್ವ, ಪ ಅಂತ ಬಂದ್ರೆ ಅವರ ಕಾದಂಬರಿ ಪರ್ವ. ನೆಕ್ಸ್ಟ್ ಇದನ್ನ ಹ ಅನ್ಕೊಳ್ಳಿ, ಅನ್ವೇಷಣೆ, ಅನ್ವೇಷಣೆ. ನಿರಾಕರಣೆ, ಅನ್ವೇಷಣೆ, ನಿರಾಕರಣೆ. ನಾಯಿ ನೆರಳು, ನಾಯಿ ನೆರಳು. ಅಂಚು, ಅನ್ವೇಷಣೆ, ನಿರಾಕರಣೆ, ನಾಯಿ ನೆರಳು, ಅಂಚು. ದೂರ ಸರಿದರು, ದೂರ ಸರಿದರು. ಧರ್ಮಶ್ರೀ, ಧರ್ಮಶ್ರೀ. ದಾಟು, ದಾಟು. ಬೆಳಕು ಮೂಡಿತು, ಬೆಳಕು ಮೂಡಿತು.
ಜಲಪಾತ, ಜಲಪಾತ, ಮತದಾನ, ಮತದಾನ ಇವೆಲ್ಲ ಕೂಡ ಎಸ್ ಎಲ್ ಭೈರಪ್ಪನವರ ಪ್ರಸಿದ್ಧ ಕಾದಂಬರಿಗಳು. ನಿಮಗೆ ಪರೀಕ್ಷೆಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಅಲ್ಲ? ಕೆಳಗಡೆ 4 ಆಪ್ಷನ್ ಕೊಡ್ತಾರೆ. ಎಸ್ ಎಲ್ ಭೈರಪ್ಪನವರು ಈ ಕೆಳಗಿನ ಯಾವ ಕಾದಂಬರಿಯನ್ನು ರಚಿಸಿಲ್ಲ, ಅಥವಾ ಈ ಕೆಳಗಿನ ಯಾವ ಕಾದಂಬರಿ ಎಸ್ ಎಲ್ ಭೈರಪ್ಪನವರಿಗೆ ಸಂಬಂಧಿಸಿದೆ ಅಂತ ಕೊಟ್ಬಿಟ್ಟು ಇವೆಲ್ಲಾ ಕಾದಂಬರಿಗಳು ಕೊಡ್ತಾರೆ. ಯಾವ್ಯಾವ್ದಂದ್ರೆ ಸಾರ್ಥ, ತಬ್ಬಲಿಯು ನೀನಾದೆ ಮಗನೆ, ತಂತು, ದೂರ ಸರಿದರು, ಬೆಳಕು ಮೂಡಿತು, ಧರ್ಮಶ್ರೀ, ದಾಟು, ಮತದಾನ, ಜಲಪಾತ, ವಂಶವೃಕ್ಷ, ಅನ್ವೇಷಣೆ, ನಿರಾಕರಣೆ, ನಾಯಿ ನೆರಳು, ಅಂಚು, ಭಿತ್ತಿ, ಪರ್ವ, ಗೃಹಭಂಗ, ಗ್ರಹಣ, ಗತವೈಭವ ಇವೆಲ್ಲಾ ಕಾದಂಬರಿಗಳು ಎಸ್ ಎಲ್ ಭೈರಪ್ಪ, ಸಂತೆಶಿವರ ಲಿಂಗಣ್ಣಯ್ಯ ಭೈರಪ್ಪನವರಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಇವರ ವಿಶೇಷತೆ ಏನಂದ್ರೆ ಎಸ್ ಎಲ್ ಭೈರಪ್ಪನವರ ವಿಶೇಷತೆ ಏನಂದ್ರೆ 1975ರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಯಾವ ಕೃತಿಗೆ ಅಂದ್ರೆ ದಾಟು ಕೃತಿಗೆ. ಎಸ್ ಎಲ್ ಭೈರಪ್ಪನವರಿಗೆ 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತದೆ. ಯಾವ ಕೃತಿಗೆ? ದಾಟು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ. 1986ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಎಸ್ ಎಲ್ ಭೈರಪ್ಪನವರಿಗೆ 1986ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ದೊರಕುತ್ತದೆ. 2005ರಲ್ಲಿ ಎಸ್ ಎಲ್ ಭೈರಪ್ಪನವರಿಗೆ ಪಂಪ ಪ್ರಶಸ್ತಿ ದೊರೆಯುತ್ತದೆ. 2005ರಲ್ಲಿ ಎಸ್ ಎಲ್ ಭೈರಪ್ಪನವರಿಗೆ ಪಂಪ ಪ್ರಶಸ್ತಿ ದೊರಕುತ್ತದೆ. 2010ರಲ್ಲಿ ಎಸ್ ಎಲ್ ಭೈರಪ್ಪನವರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2010ರಲ್ಲಿ ಯಾವ ಕೃತಿಗೆ ಅಂದ್ರೆ ಮಂದ್ರಾ ಕೃತಿಗೆ. ಎಸ್ ಎಲ್ ಭೈರಪ್ಪನವರಿಗೆ 1975ರಲ್ಲಿ ಕೇಂದ್ರ ಸಾಹಿತ್ಯ, 1986ರಲ್ಲಿ ರಾಜ್ಯೋತ್ಸವ, 2005ರಲ್ಲಿ ಪಂಪ ಪ್ರಶಸ್ತಿ, 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ, 2011ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡುವ ನಾಡೋಜ ಪ್ರಶಸ್ತಿ, ನಾಡೋಜ ಅವಾರ್ಡ್, ನಾಡೋಜ ಪ್ರಶಸ್ತಿ 2011ರಲ್ಲಿ. 2016ರಲ್ಲಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ದೊರಕುತ್ತದೆ 2016ರಲ್ಲಿ. 2017ರಲ್ಲಿ ನೃಪತುಂಗ ಪ್ರಶಸ್ತಿ, 2017ರಲ್ಲಿ ನೃಪತುಂಗ ಪ್ರಶಸ್ತಿಯನ್ನು ಎಸ್ ಎಲ್ ಭೈರಪ್ಪ ಅವರು ಪಡೆದುಕೊಳ್ತಾರೆ. 2023ರಲ್ಲಿ ರೀಸೆಂಟ್ಲಿ ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ ಅವಾರ್ಡ್ 2023ರಲ್ಲಿ ಎಸ್ ಎಲ್ ಭೈರಪ್ಪನವರಿಗೆ ದೊರಕುತ್ತದೆ. 1999ರಲ್ಲಿ 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, 1999ರಲ್ಲಿ 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕನಕಪುರದಲ್ಲಿ ನಡೆಯುತ್ತದೆ. ಎಲ್ಲಿ? ಕನಕಪುರದಲ್ಲಿ 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕನಕಪುರದ ಅಧ್ಯಕ್ಷತೆಯನ್ನು ಎಸ್ ಎಲ್ ಭೈರಪ್ಪನವರು ವಹಿಸುತ್ತಾರೆ. ಈ ರೀತಿಯಾಗಿ ಎಸ್ ಎಲ್ ಭೈರಪ್ಪನವರ ಮೇಲೆ ಅವರು ಪಡೆದಂತಹ ಪ್ರಶಸ್ತಿಗಳು ಯಾವ್ದಂತ ಕೇಳಬಹುದು, ಅಥವಾ ಎಸ್ ಎಲ್ ಭೈರಪ್ಪನವರಿಗೆ ಸಂಬಂಧಿಸಿದಂತೆ ಅವರ ಕಾದಂಬರಿಗಳ ಮೇಲೆ ಕೇಳಬಹುದು. ಇದು ಜಸ್ಟ್ ಒಂದು ಈ ರೀತಿ ಮುಂದೆ ತರಗತಿಗಳು ಮುಂದುವರಿಯುತ್ತವೆ. ಹಾಗಾಗಿ ನೀವು ಸ್ಪರ್ಧಾ ಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ನಮ್ಮ ಕಡೆಯಿಂದ ತರಗತಿಗಳು ನಿಮಗೆ ಲಭ್ಯವಾಗುತ್ತವೆ. ಉದಾಹರಣೆಗೆ ನೇಪಾಳ ಸಂಘರ್ಷ, ರಷ್ಯಾ ಯುಕ್ರೇನ್ ಯುದ್ಧ, ಇಸ್ರೇಲ್ ಇರಾನ್ ಯುದ್ಧ, ಇಂಡಿಯಾ ಪಾಕಿಸ್ತಾನ ಯುದ್ಧ, ಈ ಜನಗಣತಿ, ಜಾತಿ ಗಣತಿ, ಒಳ ಮೀಸಲಾತಿ ಇವೆಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಚಲಿತ ಘಟನೆಯೊಂದಿಗೆ ಸಾಮಾನ್ಯ ಜ್ಞಾನದ ತರಗತಿಗಳನ್ನು ಮುಂದುವರಿಯುತ್ತವೆ. ಹಾಗಾಗಿ ನೀವು ಸ್ಪರ್ಧಾ ಚೇತನ ಅಕಾಡೆಮಿ
ಸ್ಪರ್ಧಾ ಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗನ್ನು ಶೇರ್ ಮಾಡಿ. ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಿ. ನಿಮ್ಮ ತುಮಕೂರಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಸ್ಪರ್ಧಾ ಚೇತನ ಅಕಾಡೆಮಿಗೆ ಒಂದು ಬಾರಿ ಭೇಟಿಯನ್ನು ನೀಡಿ ಅಂತ ಹೇಳುತ್ತೇನೆ. ಧನ್ಯವಾದಗಳು.